ಚಳಿಗಾಲದಲ್ಲಿ ಒಂದು ವೆದರು, ಇನ್ನೊಂದು ದೇರ್ ಇಸ್ ಎ ಲೈಕ್ ಈ ಅಡ್ರಿನಲ್ಸ್ ಏನಿದೆಯಲ್ಲ ನೈಟ್ ಅವರ್ಸಲ್ಲಿ ಈ ಟೆಂಪ್ರೇಚರ್ ವೇರಿಯೇಷನ್ನು ಮತ್ತು ಈ ಅಡ್ರಿನಲ್ ಸಿಸ್ಟಮ್ಸ್ ಏನು ಹಾರ್ಮೋನ್ಸ್ ಇದೆಯಲ್ಲ ಅವು ವೇರಿಯೇಷನ್ ಆದಾಗ ಇಟ್ ಮೇ ಕ್ರಿಯೇಟ್ ಲೈಕ್ ಸಡನ್ ಸರ್ಜ್ ಇನ್ ಬ್ಲಡ್ ಪ್ರೆಷರ್, ಸಡನ್ ಸರ್ಜ್ ಇನ್ ಲೈಕ್ ದಿ ಅದರ್ ಸೈಟೋಕೈನ್ಸ್ ಆ್ಯಂಡ್ ಎಮೋಷನಲ್ ಫ್ಯಾಕ್ಟರ್ಸ್. ಸೊ ಇವು ಕೂಡ ಏನು ಮಾಡ್ತವೆ ಚಳಿಗಾಲದಲ್ಲಿ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸಿಡೆನ್ಸಸ್ ಏನೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಅವು ಕಾಣಿಸ್ಕೊಳ್ತವೆ. ಅದಕ್ಕೆ ಸುಮಾರು ಜನ ಚಳಿಗಾಲದಲ್ಲಿ ಎಲ್ಲೋ ಹೋಗಿದ್ರು, ಅಲ್ಲಿ ರಿಸಲ್ಟಲ್ಲಿ ತೊಂದರೆ ಆಯಿತು, ಮಲ್ಕೊಂಡ್ರು, ಬೆಳಿಗ್ಗೆ ನೋಡಿದ್ರಿ, ಇಲ್ಲ ಆ ಥರ ಎಷ್ಟೊಂದು ಉದಾಹರಣೆಗಳು ನಮ್ಮ ಮುಂದಿದ್ದೀವಿ. ಸೊ ಈ ವಿಂಟರ್ ಸೀಸನಲ್ಲಿ ವೈಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದಿ ಒನ್ ಈಸ್ ದಿ ಸರ್ಜ್ ಇನ್ ದಿ ಸಿಂಪಥೆಟಿಕ್ ಹಾರ್ಮೋನಲ್ ಸಿಸ್ಟಮ್ಸು, ಅಡ್ರಿನರ್ಜಿಕ್ ಡ್ರೈವ್ಸ್ ಮೋರ್. ಆಮೇಲೆ ದಿ ಬಾಡಿ ರಿಕ್ವೈರ್ಮೆಂಟ್ ಆಲ್ಸೋ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಮೋರ್. ಯಾಕಂದರೆ ಒಂದು ಟು ಮೇಂಟೈನ್ ದಿ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್, ದಿ ಪರ್ಸನ್ ಹ್ಯಾಸ್ ಟು ಹ್ಯಾವ್ ಮೋರ್ metabolic activity. So to have the more metabolic activity, the heart has to contract more, heart has to beat more. So you heart rate, heart ಮತ್ತು ಬಿ ಪಿ ಇವೆಲ್ಲ ವೇರಿಯೇಷನ್ ಆದಾಗ ದಿಸ್ ಇಸ್ ಡಿಮ್ಯಾಂಡ್ ಫಾರ್ ದಿ ಎನರ್ಜಿ ಫಾರ್ ದಿ ಹಾರ್ಟ್ ಇಸ್ ಮೋರ್. ಸೊ ಇವೆಲ್ಲ ಒಟ್ಟಾರೆ ಆಗಿ ನೋಡಿದಾಗ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಹೃದಯಾಘಾತ ಆಗುವಂಥ ಸಂಭವನೀಯತೆ ಹೆಚ್ಚಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.